ಇಂದಿನಿಂದ ನನ್ನ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಬಿಜೆಪಿ ಕಚೇರಿಗೆ ಇನ್ನೂ ಕೆಲವೇ ಕ್ಷಣದಲ್ಲಿ ಸುಮಲತಾ ಅಂಬರೀಶ್ ಅವರು ಬಂದು ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ. ಎಲ್ಲರೂ ಕೂಡ ಎದುರು ನೋಡ್ತಾ ಇರೋದು ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಕಚೇರಿಗೆ ಬರೋದನ್ನ. ಅಧಿಕೃತವಾಗಿ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಅಂಬರೀಶ್ ಅವರ ಆಶೀರ್ವಾದ ನನ್ನ ಮೇಲಿದೆ. ಸುಮಲತಾ ಅಂಬರೀಶ್ ಅವರು ಕಂಠೀರವ ಸ್ಟುಡಿಯೋಗೆ ಹೋದ್ರು. ಅಲ್ಲಿ ಅಂಬರೀಶ್ ಅವರ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿ ಮಾಧ್ಯಮದವರ ಮುಂದೆ ಮಾತನಾಡ್ತಾ, ಇವತ್ತಿನಿಂದ ನನ್ನ ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ, ನಾನು ಬಿಜೆಪಿ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದೀನಿ ಅನ್ನೋದನ್ನ ಹೇಳಿದ್ದಾರೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಬಿಜೆಪಿ ಸೇರ್ಪಡೆಗೂ ಮುನ್ನ ಸುಮಲತಾ ಅಂಬರೀಶ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮಾತಾಡಿದ್ರು. ಇಂದಿನಿಂದ ನಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕ್ಯಾಂಪೇನ್ ಮಾಡೋದ್ರ ಬಗ್ಗೆ, ಮೈತ್ರಿ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಮಾಡೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ, ನಾಯಕರು ತೀರ್ಮಾನ ಮಾಡ್ತಾರೆ. ನನ್ನ ನಿರ್ಧಾರಕ್ಕೆ ಅಂಬರೀಶ್ ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಪಕ್ಷಕ್ಕೆ ಸೇರ್ಪಡೆ ಆಗೋದ್ರ ಬಗ್ಗೆ ಚರ್ಚೆ ಇತ್ತು, ಆದರೆ ತಾಂತ್ರಿಕ ಕಾರಣಗಳಿಂದ ಆಗಿರಲಿಲ್ಲ. ಈಗ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ, ಕೆಲವೇ ಕ್ಷಣಗಳಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದೀನಿ ಅನ್ನೋದನ್ನು ಹೇಳಿದ್ದಾರೆ. ಗಮನಿಸ್ತಾ ಇದ್ದೀರಿ, BY ವಿಜಯೇಂದ್ರ ಕೂಡ ಆಗಮಿಸಿ. ಒಂದು ವಿಷಯ ಹೇಳ್ತೀನಿ, ಇದು ಇಡೀ ದೇಶದಲ್ಲಿ ನಡೀತಾ ಇರುವಂಥ ಎಲೆಕ್ಷನ್ನು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಎಲೆಕ್ಷನ್. ಇದು ಬರೀ ಮಂಡ್ಯ, ನಾನು, JDS, ಕುಮಾರಸ್ವಾಮಿ ಅವರು ಅದಂತ ಅಲ್ಲ. ಸೊ ಇದನ್ನು ಬಿಟ್ಟು ನಾವು, ನನ್ನ ಉದ್ದೇಶ ಏನು ಅಂತಂದರೆ PM ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. NDA ಅತ್ಯಂತ ಒಂದು ಹೆಚ್ಚಿನ ಸೀಟುಗಳ ಒಂದು ಯಶಸ್ವಿಯನ್ನು ಅವರು ಪಡೆದು ಮತ್ತೆ ಸರ್ಕಾರ ರಚನೆ ಮಾಡಬೇಕು. ಇದಷ್ಟೇ ನಮ್ಮ ಮೈಂಡಲ್ಲಿರೋದು. ಸೊ ಬರೀ ಒಂದೇ ಕ್ಷೇತ್ರದ ಬಗ್ಗೆ ಅಂತ ಅಲ್ಲ, ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಖಂಡಿತ ಅಲ್ಲೆಲ್ಲ ನಾನು ಪ್ರಚಾರ ಮಾಡ್ತೀನಿ. ಪಕ್ಷಕ್ಕೆ ಕೆಲಸ ಮಾಡುವಂಥ ಒಂದು ವಿಚಾರವನ್ನು ನಾನು ಮುಂದೆ ಇಟ್ಕೊಂಡು ಹೋಗ್ತೀನಿ. ಇವಾಗ ನೀವು ಬಿಜೆಪಿ ಸೇರ್ತಾ ಇದ್ದೀರಾ, ನಿಮ್ಮ ಅಭಿಮಾನಿಗಳು ಹಾಗೆ ನಿಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಫೈಟೇ ನಡೆದಿರುವಂಥದ್ದು ಮಂಡ್ಯದಲ್ಲಿ, ಅವ್ರು ನಿಮ್ಮ ಜೊತೆ ಬರ್ತಾರ? ಎಲ್ಲರೂ ಭರವಸೆ ಇದೆಯಾ ಅಥವಾ ಅವ್ರಿಗೆ ಏನು ಹೇಳ್ತಾರೆ? ಅಲ್ಲ, ಈಗ ಏಕಾಏಕಿ ಒಂದೇ ದಿನ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗತ್ತೆ. ಕೆಲವೇ ಕ್ಷಣಗಳಲ್ಲಿ ಕೇಸರಿ ಪಾಳ್ಯಕ್ಕೆ ಸ್ವಾಭಿಮಾನದ ಸುಮಲತಾ ಅವರು ಪದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಅವರು ಅಂಬರೀಷ್ ಸಮಾಧಿಗೆ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಸಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಪ್ರಧಾನಿ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು, ದೇಶದಲ್ಲಿ ಮತ್ತೆ ಕಮಲ ಅರಳಬೇಕು, ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಮಂಡ್ಯದಲ್ಲಿ ಬಿಜೆಪಿ ಪಾರ್ಟಿ ಅಸ್ತಿತ್ವವನ್ನು ಕಾಣ್ಕೋಬೇಕು, ಹೀಗಾಗಿ ಬಿಜೆಪಿ ಪಾರ್ಟಿಯನ್ನ ಬೆಂಬಲಿಸ್ತೀನಿ, ಅಧಿಕೃತವಾಗಿ ಇವತ್ತು ಸೇರ್ಪಡೆ ಆಗ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಇದರ ಜೊತೆಗೆ ಅಭಿಷೇಕ್ ಅಂಬರೀಷ್ ಕೂಡ ಬಿಜೆಪಿ ಜಾಯಿನ್ ಆಗ್ತಾರ ಅನ್ನುವಂತಹ ಪ್ರಶ್ನೆಗೆ ನಾನು ಮಾತ್ರ ಬಿಜೆಪಿಯನ್ನ ಸೇರ್ತಾ ಇದ್ದೀನಿ ಅನ್ನುವಂತಹ ಸ್ಪಷ್ಟನೆಯನ್ನ ಸುಮಲತಾ ಅಂಬರೀಷ್ ಅವರು ನೀಡಿದರು. ರೆಬಲ್ ಲೇಡಿಯ ನಡೆ ಏನಾಗಿರುತ್ತೆ, ಇವರು ಬಿಜೆಪಿಯನ್ನ ಸಪೋರ್ಟ್ ಮಾಡ್ತಾರಾ ಅಥವಾ ಪಕ್ಷೇತರವಾಗಿ ಮತ್ತೆ ಕಂಟೆಸ್ಟ್ ಮಾಡ್ತಾರಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಮೊನ್ನೆಯಷ್ಟೇ ಮಂಡ್ಯದಲ್ಲಿಯೇ ಇವರು ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಸುಮಲತಾ ಅವರು ಅಧಿಕೃತವಾಗಿ ಬಿಜೆಪಿ ಜಾಯಿನ್ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರು ಬಿಜೆಪಿ ಪಾರ್ಟಿಗೆ ಅಧಿಕೃತವಾಗಿ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಮುಂದಿನ ನಡೆ ಏನು, ಬಿಜೆಪಿ ಜಾಯಿನ್ ಆದ ನಂತರ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇರುತ್ತೆ. ಕುಮಾರಸ್ವಾಮಿ ಅವರ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾರಾ, ಹಳೆಯದೆಲ್ಲವನ್ನ ಮರೆತು ಮತ್ತೆ ಒಗ್ಗಟ್ಟಾಗಿ ಶ್ರಮಿಸ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮಾತಾಡ್ತಾ ಹಲವು ಕಡೆ ಹೇಳಿದ್ದಾರೆ, ಹಳೆಯದೆಲ್ಲವನ್ನ ಮರೆತು ನಮ್ಮ ಜೊತೆಗೆ ಕೈ ಜೋಡಿಸಿ NDA ಬೆಂಬಲಿತ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಈಗ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿಯಾಗಿದ್ದಾರೆ. ಸೊ ಅವರ ಪರವಾಗಿ ಸುಮಲತಾ ಅವರು ಪ್ರಚಾರಕ್ಕೆ ಬರುತ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಬಿಜೆಪಿ ಸೇರ್ಪಡೆ ಆದ ತಕ್ಷಣ ಪಾರ್ಟಿ ಇವರಿಗೆ ಯಾವ ರೀತಿಯ ಸ್ಥಾನಮಾನ ಕೊಡುತ್ತೆ, ಏನ್ ಜವಾಬ್ದಾರಿ ಕೊಡುತ್ತೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಮಲತಾ ಅಂಬರೀಶ್ ಅವರು ಇವತ್ತು ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈಗಷ್ಟೇ ಕೆಲವೇ ಮಿನಿಟ್ ನೀವು ಗಮನಿಸ್ತಾ ಇದ್ದೀರಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಿಜೆಪಿಯ ಚುನಾವಣಾ ಉಸ್ತುವಾರಿ ಈಗಷ್ಟೇ ಆಗಮಿಸಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರುಗಳು ಇನ್ನೇನು ಆಗಮಿಸ್ತಾರೆ.
ಸುಮಲತಾ ಅಂಬರೀಷ್ ಅವರು ಕೂಡ ಬರ್ತಾರೆ. ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗುತ್ತೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲಿಗೆ ಸುರೇಶ್ ಕೂಡ ನನ್ನ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ, ನನ್ನ ಜೊತೆಯಲ್ಲೇ ಇದ್ದಾರೆ. ಸುರೇಶ್, ಸುಮಲತಾ ಅವರು ಬಿಜೆಪಿಗೆ ಸೇರ್ಪಡೆ ಆಗುವ ಮೂಲಕ ಏನು ಸಂದೇಶವನ್ನು ಬಿಜೆಪಿ ಕೊಡೋದಕ್ಕೆ ಹೊರಟಿದೆ ಮತ್ತು ಸುಮಲತಾ ಅವರಿಗೆ ಆಗುವಂಥ ಅನುಕೂಲ ಏನು ಇದರಲ್ಲಿ, ಮತ್ತು ಬಿಜೆಪಿಗೆ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಶಕ್ತಿ ಆಗುತ್ತೆ ಸುಮಲತಾ ಅವರು ಬಿಜೆಪಿಗೆ ಸೇರ್ಪಡೆ ಆಗೋದು? ಸುರೇಶ್, ಖಂಡಿತವಾಗಲೂ ರಂಜಿತ್, ಈಗ ತಮಗಾಗಲೇ ಗೊತ್ತಿರೋ ಹಾಗೇನೆ ಕಳೆದ 2 ತಿಂಗಳಿಂದ ಭಾಳ ದೊಡ್ಡ ಪ್ರವಾಸ ನಡೀತಾ ಇತ್ತು, ಹಗ್ಗಜಿಗ್ಗಾಟ ನಡೀತಿತ್ತು. ಇದೆಲ್ಲ ಆದ ಬಳಿಕ ಕೊನೆಗೂ ಕೂಡ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮಾತಿಗೆ ಸುಮಲತಾ ಅವರು ಬಗ್ಗಿರತಕ್ಕಂಥದ್ದು, ಅಂದರೆ ಅವರ ಮಾತಿಗೆ ಬೆಲೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ಆಗಿರುವಂಥದ್ದು ಅಂತಿಮವಾಗಿ ಸುಮಲತಾ ಅವರು ಸಂಪೂರ್ಣವಾಗಿ BJP ಪಕ್ಷಕ್ಕೆ ಅಧಿಕೃತವಾಗಿ